ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಉಪಸ್ಥಿತರಿರುವಂತಹ ಮಾನ್ಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಶಿಕ್ಷಕರೇ, ಎಲ್ಲರಿಗೂ ಸಹ ವಂದಿಸಿಕೊಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಾನು ಎಲ್ಲರ ಸಹಕಾರವನ್ನು ಕೊಡ್ತೇನೆ. ಸಭಾಧ್ಯಕ್ಷರೇ, ಈ ವರ್ಷ ನಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾದಂತಹ ಮಂತ್ರಿಮಂಡಲ ರಚನೆಯಾಗಿದೆ. ಮುಖ್ಯಮಂತ್ರಿಯವರ ಆದಿಯಾಗಿ ಎಲ್ಲ ಮಂತ್ರಿಗಳು ಸಹ ಬಹಳ ನಿಷ್ಠೆಯಿಂದ ತಮಗೆ ವಹಿಸಿದಂತಹ ಜವಾಬ್ದಾರಿಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳಿಗೂ ಸಹ ಅವರವರ ಜವಾಬ್ದಾರಿಯ ಅರಿವಿದೆ. ಹಾಗೆ ಈ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಕೈಗೊಂಡಂತಹ ಕ್ರಮಗಳು ಯಾವುವು ಅಂತ ಹೇಳಿದರೆ, ಮುಖ್ಯವಾಗಿ ಶಿಸ್ತು, ವಾರ ಊರನ್ನು ನೋಡುವಂಥದ್ದು, ಯಾರಿಗಾದರೂ ಅನಾರೋಗ್ಯವಾದ ಸಂದರ್ಭದಲ್ಲಿ ಅವರನ್ನು ಶಿಕ್ಷಕರ ಸಂಪರ್ಕಕ್ಕೆ ತರುವಂಥದ್ದು, ಈ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇನ್ನು ಶಿಕ್ಷಣ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಸ್ಟಡಿ ಪೀರಿಯಡ್ನಲ್ಲಿ ಅಭ್ಯಾಸದ ಕಡೆ ಗಮನವನ್ನು ನೀಡುವಂತೆ ನಾವು ನೋಡ್ತಾ ಇದ್ದೇವೆ. ಸಭಾಧ್ಯಕ್ಷರು ಎಲ್ಲ ಮಂತ್ರಿಗಳು ಸಹ ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸವನ್ನು ನೋಡ್ತಾ ಇದ್ದಾರೆ. ಆದರೆ ನಮ್ಮ ವಿರೋಧ ಪಕ್ಷ ಮಾತ್ರ ಸರಿ ಇಲ್ಲ. ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ವಿರೋಧ ಮಾಡುವಂಥದ್ದೇ ಅವರ ಕೆಲಸ. ಏನೇ ಒಳ್ಳೆ ಕೆಲಸ ಮಾಡಲಿ ವಿರೋಧ ಮಾಡುವಂಥದ್ದೇ ಅವರ ವೃತ್ತಿ ಅಂತ ಹೇಳಿ ಅವರು ಅಂದ್ಕೊಂಡು ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡೋದು ಇದೆಲ್ಲ ಅವರದ್ದು ಪ್ಲ್ಯಾನ್ ಅವರದ್ದು. ಹೀಗಾಗಿ ನಮ್ಮ ಮಂತ್ರಿ ಮಂಡಲ ಸಭಾಧ್ಯಕ್ಷರೇ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಾವು ಯಾಸ ವಿರೋಧ ಪಕ್ಷದವರಿಗೆ ಹೆದರುದು ಬೇಡ ಆಯ್ತಾ. ಯಾರಿಗೆ ಗೊತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ಆಡಳಿತ ಪಕ್ಷ ಮಾತ್ರ ಅಲ್ಲ, ಆಡಳಿತ ಪಕ್ಷವೂ ಜವಾಬ್ದಾರಿಯನ್ನು ಕಲಿಬೇಕು, ವಿರೋಧ ಪಕ್ಷವೂ ಸಹ ಜವಾಬ್ದಾರಿಯನ್ನು ಕಲಿಬೇಕು. ಯಾರಿಗೆ ಗೊತ್ತು, ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಬಂದರೂ ಬರ್ಬೋದು. ಯಾರಿಗಾದ್ರೂ ಕಸ ಕಂಡ್ರೆ ಅದನ್ನು ಕಸ ಬುಟ್ಟಿಗೆ ಹಾಕುದು. ಅದನ್ನು ಇಷ್ಟು ದೊಡ್ಡ ದೂರನ್ನು ಬರೆಯುವಷ್ಟೇ ಏನಾಗಲಿಲ್ಲ. ಕಸ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಅದು ಕಸ ಕಂಡ್ರೆ ಕಸವನ್ನು ಹೆಕ್ಕುದು, ಕಸದ ಬುಟ್ಟಿಗೆ ಹಾಕುದು, ಶಾಲೆ ಕ್ಲೀನ್ ಆಗಿರ್ತದೆ. ಆಯ್ತು, ಚಾಪ್ಟರ್ ಕ್ಲೋಸ್ ಆಯ್ತು. ಸ್ವಚ್ಛತಾ ಮಂತ್ರಿಗಳು ನೋಡ್ತಾ ಇದ್ದಾರೆ. ಸ್ವಚ್ಛತಾ ಮಂತ್ರಿಗಳು ಅವಾಗ ಲೇಟ್ ಬರುದು ಅಂತ ಹೇಳಿ ಹೇಳ್ತಾರೆ. ನಾನು ಬರ್ತೇನೆ ಅಲ್ವಾ ಬೇಗ. ನಾನು ನೋಡ್ತಾ ಇದ್ದೆ ಸಭಾಧ್ಯಕ್ಷರೇ, ಸುಳ್ಳು ದೂರನ್ನು ಹಾಕ್ತಾ ಇದ್ದಾರೆ. ಕಸ ಹೆಕ್ಕಿದಾರಂತೆ. ಯಾವಾಗ ನೋಡಿದ್ರು ವಿರೋಧ ಪಕ್ಷದವರ ಡೆಸ್ಕಲ್ಲಿ ಕಸ ಇರ್ತದೆ. ಪಾಪ ನಮ್ಮ ಮಂತ್ರಿಗಳು ಎಷ್ಟು ಹೇಳ್ತಾರೆ, ಕಸ ತೆಗಿರಿ. ಇಲ್ಲ, ನಾವು ತೆಗೆಯುವುದೇ ಇಲ್ಲ ಅನ್ನುವಂಥವರಿಗೊಂದು ಹಠ. ಅದು ಮಂತ್ರಿಗಳಿದ್ದಾರಲ್ಲ, ಮಂತ್ರಿಗಳೇ ತೆಗಿಬೇಕು ಅಂತ, ನಾವು ತೆಗೆಯುವುದಿಲ್ಲ ಅಂತ. ಸಭಾಧ್ಯಕ್ಷರು ಎಷ್ಟು ದೊಡ್ಡ ಒಂದು ಪ್ಲಾನ್ ಇವರ ನಮ್ಮ ಒಂದು ಆಡಳಿತ ಪಕ್ಷದ ಒಂದು ಕಾರ್ಯವೈಖರಿಯನ್ನು ಅವರು ಪ್ರಶ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಬೇಸರವಾದಂತಹ ಸಂಗತಿ. ಕಸ ಯಾರಿಗಾದ್ರೂ ಕಂಡ್ರೆ ಅದನ್ನು ತೆಗೆಯುವುದು, ಕಸ ಬುಟ್ಟಿಗೆ ಹಾಕುವುದು, ಆಯ್ತು, ಚಾಪ್ಟರ್ ಕ್ಲೋಸ್. ಮತ್ತೆ ಅದನ್ನು ದೊಡ್ಡ ವಿಷಯ ಮಾಡಲಿಕ್ಕೆಲ್ಲ ಇಲ್ಲ. ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ